ಮಂತ್ರಿ ಆಗ್ತಾರೆ, ನರೇಂದ್ರ ಮೋದಿ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಆಗ್ತಾರೆ. ಕೃಷಿ ಮಂತ್ರಿ ಆದ ತಕ್ಷಣದಲ್ಲೇ ಹಲಗೂರು ಹೋಬಳಿಗೆ ಯಥೇಚ್ಛವಾಗಿ ನೀರಾವರಿ ಸೌಲಭ್ಯನ ಕೊಡ್ಲಿಕ್ಕೆ ಎಲ್ಲಾ ರೀತಿ ಕ್ರಮ ವಹಿಸ್ತಾರೆ ಕುಮಾರಣ್ಣವರು. ನಿಮ್ಮ ಹೃದಯದಲ್ಲಿ ಇರ್ತಕ್ಕಂತ ಈ ಹಲಗೂರು ಹೋಬಳಿಯಲ್ಲಿ ಮನೆ ಮನೆಯಲ್ಲೂ ದೇವೇಗೌಡಾಜಿ ಅವರು ಕುಮಾರಣ್ಣವರ ಅಭಿಮಾನಿಗಳಿರ್ತಕ್ಕಂಥ ತಾವುಗಳು ನಿಮ್ಗೆ ನೀರಾವರಿಗೆ ಅನುಕೂಲ ಮಾಡಿಕೊಡ್ತಾರೆ. ಇವತ್ತು ನಿಟ್ಟೂರ್ ಕೂಡಳ್ಳಿ ಗ್ರಾಮದಲ್ಲಿ, ಸಾಕೆ ಸರಗೂರು ಗ್ರಾಮದಲ್ಲಿ, ಹುಯಿನದೊಡ್ಡಿ ಗ್ರಾಮದಲ್ಲಿ ಇವತ್ತು ನೀರಾವರಿ ಮಾಡ್ತಾ ಇದ್ದೀರಿ ನೀವು. ಇದಕ್ಕೆ ಕಾರಣ HD ದೇವೇಗೌಡ ಸಾಹೇಬ್ರ ಇಗ್ಲೂರು ಬ್ಯಾರೇಜು. ಇವತ್ತು HD ದೇವೇಗೌಡ ಸಾಹೇಬ್ರ ಇಗ್ಲೂರು ಬ್ಯಾರೇಜ್ ಕಟ್ಟಿಸಲಾಗಿ ಇವತ್ತು ಈ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ನೀರಾವರಿ ಆಗಿದೆ. ಇವತ್ತು ಭೀಮಾ ಕೆರೆ, ಇವತ್ತು ನಿಟ್ಟೂರ್ ಕೆರೆಗೆ ಅಲ್ಲೆಲ್ಲ ಪಾಪ ಭಾಷಣ ಮಾಡಿದ್ದಾರೆ. ನಾನ್ ಬರ್ತೀನಿ, ಹಳ್ಳಿಗೆ ಇನ್ನೂ ಬಂದಿಲ್ಲ, ಬರ್ತೀನಿ, ಹೇಳ್ತೀನಿ ನಿಮ್ಗೆ ಏನೇನ್ ಆಗಿದೆ. 11 ತಿಂಗಳಲ್ಲಿ ಏನು ಮಾಡ್ಲಿಲ್ಲ. ಮಾತೆತ್ರ ಗ್ಯಾರಂಟಿ, ದಲಿತರ ಕಾನೂನಿಗಾಗಿ ಸಂವಿಧಾನ ಬದಲಾವಣೆ, ಬರೀ ಇವೇ ಮಾಡಿ ಜನರನ್ನ ಮೋಸಗೊಳಿಸ್ತಕ್ಕಂಥ ಕೆಲಸವನ್ನ ಈ ನೀಚ ಕಾಂಗ್ರೆಸ್ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಪಾಪ ಎಲ್ಲೇ ಹೋಗ್ಲಿ ಮೋದಿಜಿ ಅವರು ಹೇಳಿದ್ದಾರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಹುಟ್ಟಿ ಬಂದು ಸಂವಿಧಾನನ ನಾನ್ ಬರೀತೀನಿ ಮತ್ತೆ ಚೇಂಜ್ ಮಾಡ್ತೀನಿ ಅಂದ್ರು ಕೂಡ ಇಲ್ಲ ಇಲ್ಲ ಈ ಸಂವಿಧಾನ ಚೇಂಜ್ ಮಾಡಲ್ಲ ನಾನು ಅಂತ ಹೇಳಿ ಮೋದಿಜಿ ಅವರು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡಿ ದಯವಿಟ್ಟು, ಯಾರಪ್ಪ ಸಂವಿಧಾನ ತಿದ್ದಿರೋರು? ಉತ್ತರ ಕೊಡ್ಬೇಕು ಕಾಂಗ್ರೆಸ್ನವರು. ಮೋದಿಜಿ ಅವರು 10 ವರ್ಷದಿಂದ ಇದ್ರಲ್ಲ ಒಂದೇ ಒಂದು ಆರ್ಟಿಕಲ್ ತಿದ್ದಿದಾರ? ಸಂವಿಧಾನ ತಿದ್ದಿದಾರ? 60 ವರ್ಷ ಆಳಿರ್ತಕ್ಕಂಥ ಕಾಂಗ್ರೆಸ್ನವರು ನೀವು 98 ಬಾರಿ ಸಂವಿಧಾನವನ್ನ ತಿದ್ದಿದ್ದೀರಿ ನೀವು ಕಾಂಗ್ರೆಸ್ನವರು. ನಿಮ್ಗೆ ಏನ್ರಿ ಹಕ್ಕಿದೆ? ನಿಮ್ಗೇನ್ರಿ ನೈತಿಕತೆ ಇದೆ? ದಲಿತರು ಓಟ್ ಕೇಳಕ್ಕೆ ಇವತ್ತು ಕಾಂಗ್ರೆಸ್ ಏನ್ ನೈತಿಕತೆ ಅನ್ನ ಈ ಹಲಗೂರು ಗ್ರಾಮದಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ. ಯಾರು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಪ್ರಧಾನ ಮಂತ್ರಿಗಳೇ ಹೇಳಿದ್ದಾರೆ, ಈ ಸಂವಿಧಾನ ಮತ್ತೊಂದ್ಸರಿ ಬಾಬಾ ಸಾಹೇಬ್ ಹುಟ್ಟು ಬಂದ್ರು ಕೂಡ ನಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿಸ್ಕೊತೀನಿ ನಾನು ಅಂತಕ್ಕಂಥ ಮಾತನ್ನ ಇವತ್ತು ಮೋದಿಜಿ ಅವರು ಹೇಳಿದ್ದಾರೆ. ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಓಟ್ಗೋಸ್ಕರ ಗಿಮಿಕ್ ಮಾಡ್ತಾ ಇದ್ದಾರೆ. ದಲಿತರ ಓಟ್ ಕಸ್ಕೊಳ್ಳೋಕೋಸ್ಕರ ಸಂವಿಧಾನದ ಹೆಸರಿನಲ್ಲಿ ಕೇರ್ ಇಲ್ಲಿ ಬಂದು ಊರಿನಲ್ಲಿ ಮಾತನಾಡ್ತಿದ್ದಾರೆ. ಇವತ್ತು 11,000 ಕೋಟಿ ದಲಿತರಿಗೆ ಮೀಸಲಿಟ್ಟಂತ SCP TSP ಹಣವನ್ನ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ವರ್ಗಾವಣೆ ಮಾಡ್ಕೊಂಡಿದ್ದಾರೆ. ಅದನ್ನ ಕೇಳ್ರಿ ನೀವು. ಕಾಂಗ್ರೆಸ್ ನಲ್ಲಿರೋ ದಲಿತರೇ, ನೀವು ಅದನ್ನ ಕೇಳಿ. 11,000 ಕೋಟಿ ಇವತ್ತು SC ST ದುಡ್ಡನ್ನ ಬೇರೆ ಕಡೆ ಸರ್ಕಾರ ವರ್ಗಾವಣೆ ಮಾಡ್ಕೊಂಡಿದೆಯಲ್ಲ, ಅದನ್ನ ಕೇಳ್ರಿ ನೀವು. ಸಂವಿಧಾನ ಅಷ್ಟು ಸುಲಭವಾಗಿ ಬದಲಾವಣೆ ಮಾಡಕ್ ಯಾರ ಕೈಲೂ ಸಾಧ್ಯ ಇಲ್ಲ. ನನ್ ದಲಿತ ಸಮಾಜ ಅರ್ಥ ಮಾಡ್ಕೋಬೇಕು. ದಯಮಾಡಿ ಮೋದಿಜಿ ಅವರು, ದೇವೇಗೌಡ ಸಾಹೇಬ್ರು 11 ತಿಂಗಳಲ್ಲಿ ಒಂದು ಆರ್ಟಿಕಲ್ ತಿದ್ದಲಿಲ್ಲ ಸಂವಿಧಾನನ. ಮೋದಿಜಿ ಅವರು 10 ವರ್ಷದಲ್ಲಿ ಒಂದೇ ಒಂದು ಆರ್ಟಿಕಲ್ ಸಂವಿಧಾನವನ್ನ ತಿದ್ದಲಿಲ್ಲ. ಆದ್ರೆ ಕಾಂಗ್ರೆಸ್ 98 ಬಾರಿ ತಿದ್ದಿರ್ತಕ್ಕಂಥ ಕಾಂಗ್ರೆಸ್ಗೆ ಯಾವ ನೈತಿಕತೆ ಇದೆ ನಮ್ಮನ್ನ ಪ್ರಶ್ನೆ ಮಾಡಕ್ಕೆ? ಮೋದಿಜಿ ಅವ್ರನ್ನ, ಕುಮಾರಣ್ಣನ ಪ್ರಶ್ನೆ ಮಾಡ್ಲಿಕ್ಕೆ. ಕುಮಾರಣ್ಣ ಲಕ್ಷಾಂತರ ಮತಗಳಿಂದ ಗೆಲ್ತಾರೆ, ಲಕ್ಷಾಂತರ ಮತಗಳ ಅಂತರದಿಂದ ಗೆಲ್ತಾರೆ. ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಮೇಲ್ವರ್ಗದ ಸಮಾಜ, ರೈತ ಸಮಾಜ, ಮಹಿಳೆಯರು, ಅಂಗವಿಕಲರು, ಅಭಿನಯರು ಇವತ್ತು ಕುಮಾರನಿಗೆ 26ನೇ ತಾರೀಕು ಯಾವಾಗ ಬಂದದಪ್ಪ ಕುಮಾರನಿಗೆ ಓಟ್ ಹಾಕ್ಬೇಕು ಅಂತ ಹಳ್ಳಿ ಕೇಳ್ತಾ ಇದಾರೆ ನಮ್ನ. ನೀವೆಲ್ಲ ತಯಾರಾಗಿದ್ರೆ ಕುಮಾರನ ಓಟ್ ಹಾಕಲ್ವಾ? ಕುಮಾರನ ಈ ದೇಶದ ಮಂತ್ರಿ ಆಗ್ಬೇಕಲ್ವಾ? ಮೇಕೆದಾಟು ಕಟ್ಟಬೇಕಲ್ವಾ? ಕಾವೇರಿ ನೀರು ಉಳಿಸ್ಬೇಕಲ್ವಾ? ಆದ್ರೆ ಕುಮಾರಣ್ಣನ ಎಷ್ಟು ಲಕ್ಷ ಮತದ ಅಂತರದಿಂದ ಗೆಲ್ಲಿಸಬೇಕು? 3 ಲಕ್ಷ ಮತದ ಅಂತರದಿಂದ ಕುಮಾರಣ್ಣನ ನಾವು ಗೆಲ್ಲಿಸಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.